ಭಾರತೀಯ ಕ್ರಿಕೆಟ್ನ ಸ್ಪಿನ್ ದಿಗ್ಗಜ ರವಿಚಂದ್ರನ್ ಅಶ್ವಿನ್ ಬುಧವಾರ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಅಶ್ವಿನ್ರ ಈ ದಿಢೀರ್ ನಿರ್ಧಾರ ಕೋಟಿ ಕೋಟಿ ಭಾರತೀಯರನ್ನು ಒಳಗೊಂಡಂತೆ ಟೀಂ ಇಂಡಿಯಾ ಆಟಗಾರರಿಗೂ ಕೂಡ ಅಚ್ಚರಿಯನ್ನು ಮೂಡಿಸಿದೆ. ಅನಿಲ್ ಕುಂಬ್ಳೆ, ಹರ್ಭಜನ್ ಸಿಂಗ್ ನಂತರ ಟೀಂ ಇಂಡಿಯಾ ಸ್ಪಿನ್ ವಿಭಾಗವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಯಶಸ್ವಿಯಾಗಿ ಸಾಗಿದಂಥ ಗ್ರೇಟೆಸ್ಟ್ ಎವರ್ ಸ್ಪಿನ್ ಮಾಂತ್ರಿಕನ ವಿದಾಯ ನಿಜಕ್ಕೂ ಕೂಡ ಭಾರತ ತಂಡಕ್ಕೆ ತುಂಬಲಾರದ ನಷ್ಟ. ಆದರೆ ಟೀಂ ಇಂಡಿಯಾ ಪಾಲಿಗೆ ಇದು ಜಸ್ಟ್ ಆರಂಭ ಅಷ್ಟೇ. ಇನ್ನೂ ಕೂಡ ಸಾಲು ಸಾಲು ಆಟಗಾರರ ನಿವೃತ್ತಿ ಆಘಾತ ಕಾದಿದೆ. ಕ್ರಿಕೆಟ್ಗೆ ಗುಡ್ ಬೈ ಹೇಳೋಕೆ ಹಿರಿಯರ ದಂಡೆ ಕ್ಯೂನಲ್ಲಿದೆ. ಹಾಗಾದರೆ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ನವೆಂಬರ್ 6, 2011ರಂದು ದೆಹಲಿಯಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಪಂದ್ಯದ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದಂಥ ಅಶ್ವಿನ್ ಅವರು 106 ಪಂದ್ಯಗಳಲ್ಲಿ 537 ವಿಕೆಟ್ಗಳನ್ನು ಪಡೆದಿದ್ದಾರೆ. ಅಶ್ವಿನ್ ಅವರು ಭಾರತದ ಅತ್ಯಂತ ಯಶಸ್ವಿ ಬೌಲರ್ ಆಗಿ 619 ವಿಕೆಟ್ಗಳನ್ನು ಪಡೆದಂಥ ಅನಿಲ್ ಕುಂಬ್ಳೆ ಅವರ ನಂತರ 2ನೇ ಸ್ಥಾನದಲ್ಲಿದ್ದಾರೆ. ಅಲ್ಲದೆ ಭಾರತದ ಬೌಲರ್ಗಳಲ್ಲಿ ಅತಿ ಹೆಚ್ಚು ಬಾರಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದು ದಾಖಲೆ ನಿರ್ಮಿಸಿದ್ದಾರೆ. ಒಟ್ಟು 37 ಸಲ 5 ವಿಕೆಟ್ಗಳ ಗೊಂಚಲು ಪಡೆದು ಸಾಧನೆ ಮಾಡಿರುವ ಅಶ್ವಿನ್ ಶೇನ್ ವಾರ್ನ್ ಜೊತೆಗೆ ಜಂಟಿಯಾಗಿ 2ನೇ ಸ್ಥಾನದಲ್ಲಿದ್ದಾರೆ. ತಮ್ಮ ಸುದೀರ್ಘ 13 ವರ್ಷಗಳ ಕಾಲ ಟೀಂ ಇಂಡಿಯಾ ಭಾಗವಾಗಿದ್ದ ಅಶ್ವಿನ್ ಡಿಸೆಂಬರ್ 18ರಂದು ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕರಿಯರ್ ಅನ್ನು ಮುಗಿಸಿದರು. ಈ ನಿವೃತ್ತಿ ಬೆನ್ನಲ್ಲೇ ಟೀಂ ಇಂಡಿಯಾ ಅಂಗಳದಲ್ಲಿ ಗುಸುಗುಸು ನಡೀತಾ ಇದೆ. ಇದು ಒಂದು ಆರಂಭ ಅಷ್ಟೇ. ಇನ್ನು ಅನೇಕರು ಇಂಗ್ಲೆಂಡ್ ಟೂರ್ಗೂ ಮುನ್ನವೇ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ ಅಂತ. 2012-13ರಂತೆಯೇ 2025ರಲ್ಲೂ ವಿದಾಯದ ಪರ್ವ. ಸದ್ಯ ಟೀಂ ಇಂಡಿಯಾದಲ್ಲಿ ಯಂಗ್ಸ್ಟರ್ಸ್ ಅಬ್ಬರ ಜೋರಾಗಿದೆ. ಸಿಕ್ಕ ಅವಕಾಶಗಳಲ್ಲಿ ಅತ್ಯದ್ಭುತ ಪ್ರದರ್ಶನಗಳನ್ನು ನೀಡುತ್ತಿದ್ದಾರೆ. T20 ಮ್ಯಾಚ್ನಲ್ಲಿ ನೀವೆಲ್ಲ ಇದನ್ನು ನೋಡೇ ಇರ್ತೀರಾ. ಹೀಗಾಗಿ ಯುವಕರಿಗೆ ಆದ್ಯತೆ ನೀಡಬೇಕು. ನಿವೃತ್ತಿಯ ವಿದಾಯದ ಮೂಲಕ ಮೈದಾನದಿಂದ ದೂರ ನಡೆಯೋಕೆ ಸೀನಿಯರ್ ನಿರ್ಧಾರವನ್ನು ಮಾಡಿದ್ದಾರೆ ಎನ್ನಲಾಗ್ತಿದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿ ಮುಗಿದ ಬೆನ್ನಲ್ಲೇ ಶಾಕಿಂಗ್ ನಿರ್ಧಾರ ಘೋಷಣೆ ಮಾಡಲಿದ್ದಾರೆ. 2012 ಹಾಗೆ 13ರಲ್ಲಿ ಇದೇ ಮಾದರಿಯಲ್ಲಿ ನಿವೃತ್ತಿ ಕ್ರಾಂತಿ ನಡೆದಿತ್ತು. ರಾಹುಲ್ ದ್ರಾವಿಡ್, VVS ಲಕ್ಷ್ಮಣ್, ಸೌರವ್ ಗಂಗೂಲಿ, ಸಚಿನ್ ತೆಂಡೂಲ್ಕರ್ ಹೀಗೆ ಒಬ್ಬರ ಹಿಂದೆ ಒಬ್ಬರಂತೆ ನಿವೃತ್ತಿಯನ್ನು ಘೋಷಣೆ ಮಾಡಿ ಹೊಸ ಆಟಗಾರರಿಗೆ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ರು. ಅದೇ ಮಾದರಿಯ ನಿವೃತ್ತಿಗಳ ಸರಣಿ 2025ರಲ್ಲಿ ಆರಂಭ ಆಗಲಿದೆ. ಈ ಹಿಂದೆಯೂ ಕೂಡ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಗಳಲ್ಲಿ ಸಾಕಷ್ಟು ಕ್ರಿಕೆಟರ್ಸ್ ತಮ್ಮ ವೃತ್ತಿ ಜೀವನವನ್ನು ಕೊನೆಗೊಳಿಸಿದ್ರು. ನಿವೃತ್ತಿ ಸುಳಿವು ಬಿಟ್ಟು ಕೊಟ್ಟಿರುವ ರೋಹಿತ್ ಶರ್ಮಾ. ಈಗಾಗಲೇ T20 ಫಾರ್ಮೆಟ್ಗೆ ಗುಡ್ ಬೈ ಹೇಳಿರುವಂಥ ರೋಹಿತ್ ಶರ್ಮಾ ಕೂಡ ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ಈಗಾಗಲೇ ಒಂದು ಸುಳಿವನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ. ಅದ್ಭುತ ಆಟ ಪ್ರದರ್ಶನ ಮಾಡುವವರಿಗೆ ಟೀಂ ಇಂಡಿಯಾದ ಬಾಗಿಲು ತೆರೆದಿದೆ ಎನ್ನುವ ಮೂಲಕ ಕಳಪೆ ಫಾರ್ಮ್ನಲ್ಲಿರೋರಿಗೆ ಗೇಟ್ ಪಾಸ್ ನೀಡೋದಾಗಿ ಹೇಳಿದರು. ಅದೇನು ಕಾಕತಾಳೀಯವೋ ಏನೋ. T20 ವಿಶ್ವಕಪ್ ಬಳಿಕ ರೋಹಿತ್ ಶರ್ಮಾ ಕಂಪ್ಲೀಟ್ ಕಳಪೆ ಫಾರ್ಮ್ನಿಂದ ಬಳಲ್ತಾ ಇದ್ದಾರೆ. ಅಶ್ವಿನ್ಗಿಂತ ಮೊದಲು ಟೀಂ ಇಂಡಿಯಾ ಸೇರಿದಂಥ ರೋಹಿತ್ ಶರ್ಮಾ ಇಂದಿಗೂ ಕೂಡ ಆಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಅಜಿಂಕ್ಯ ರಹಾನೆ, ಚೇತೇಶ್ವರ ಪೂಜಾರ ಹಾಗೆ ರವೀಂದ್ರ ಜಡೇಜಾ ಇವರೆಲ್ಲ ಒಂದೇ ಕಾಲಘಟ್ಟದಲ್ಲಿ ಟೀಂ ಇಂಡಿಯಾವನ್ನು ಸೇರಿದವರು. ಆಸ್ಟ್ರೇಲಿಯಾ ಸರಣಿ ರಿಸಲ್ಟ್ ಮೇಲೆ ಹಲವರ ಭವಿಷ್ಯ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಉಳಿದ 2 ಪಂದ್ಯಗಳು ಟೀಂ ಇಂಡಿಯಾ ಪಾಲಿಗೆ ಅತ್ಯಂತ ಮಹತ್ವದ ಪಂದ್ಯಗಳು. ಈ ಟೆಸ್ಟ್ ಪಂದ್ಯಗಳ ಮೇಲೆಯೇ ಹಲವರ ಭವಿಷ್ಯ ಕೂಡ ನಿಂತಿದೆ. ಕೋಚ್ ಗೌತಮ್ ಗಂಭೀರ್, ಕ್ಯಾಪ್ಟನ್ ರೋಹಿತ್ ಶರ್ಮಾ, ಸಪೋರ್ಟಿಂಗ್ ಸ್ಟಾಫ್ ಸೇರಿದಂತೆ ಸೂಪರ್ ಸ್ಟಾರ್ ಆಟಗಾರರ ಫ್ಯೂಚರ್ ಕೂಡ ಡಿಸೈಡ್ ಮಾಡೋದು ಇದೇ ಸರಣಿ. ಹಾಗೇನಾದರೂ ಸರಣಿ ಸೋತ್ರೆ ಟೀಂ ಇಂಡಿಯಾ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ರೇಸ್ನಿಂದ ಹೊಳಬೀಳುತ್ತೆ. ಇದೇ ಸೋಲು ಹಲವರ ಭವಿಷ್ಯದ ಮೇಲೂ ಕೂಡ ತೂಗುಗತಿಯಾಗಿ ನೇತಾಡ್ತಾ ಇದೆ. ಅದರಲ್ಲಿ ನಂಬರ್ 1 ಕೋಚ್ ಗೌತಮ್ ಗಂಭೀರ್ ಅವರು. T20 ಫಾರ್ಮೆಟ್ ಬಿಟ್ಟರೆ ಏಕದಿನ ಮತ್ತು ಟೆಸ್ಟ್ ಕ್ರಿಕೆಟ್ನಲ್ಲಿ ಗಂಭೀರ್ ಅವರ ರೆಕಾರ್ಡ್ಸ್ ಏನು ಅದ್ಭುತವಾಗಿಲ್ಲ. ಸೊ ಲೆಕ್ಕಾಚಾರ ಉಲ್ಟಾ ಆದರೆ ಆಸೀಸ್ ಟೆಸ್ಟ್ ಸರಣಿಯ ನಂತರ ಗಂಭೀರ್ ವೈಟ್ ಬಾಲ್ ಕ್ರಿಕೆಟ್ಗೆ ಮಾತ್ರ ಕೋಚ್ ಆಗಿ ಕಂಟಿನ್ಯೂ ಆಗ್ತಾರೆ. ಟೆಸ್ಟ್ ಕ್ರಿಕೆಟ್ಗೆ BCCI ಹೊಸ ಕೋಚ್ ಅನ್ನು ನೇಮಿಸಿದ್ರು ಕೂಡ ಅಚ್ಚರಿ ಇಲ್ಲ. ಹಿರಿಯರಿಗೆ ಕೋಕ್ ಕೊಟ್ಟು ಕಿರಿಯರಿಗೆ ಅವಕಾಶ. 2025ರ ಜೂನ್ ಬಳಿಕ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಹೊಸ ಸೈಕಲ್ ಶುರುವಾಗುತ್ತೆ. ಹೊಸ ವರ್ಷಕ್ಕೆ ಟೀಂ ಇಂಡಿಯಾದಲ್ಲಿ ಮೇಜರ್ ಸರ್ಜರಿ ಕೂಡ ಮಾಡಲಾಗುತ್ತೆ. ಅಂದರೆ ತಂಡದಲ್ಲಿ ಹಿರಿಯರಿಗೆ ಕೋಕ್ ಕೊಟ್ಟು ಯುವ ತಂಡವನ್ನು ಕೊಟ್ಟೋಕೆ BCCI ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಹಾಗೆ ಹೊಸ ಕೋಚಿಂಗ್ ಸ್ಟಾಫ್ ಕೂಡ ಆಯ್ಕೆ ಮಾಡೋ ಸಾಧ್ಯತೆ ಇದೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹಾಗೆ ರವೀಂದ್ರ ಜಡೇಜಾಗೆ ತಂಡದಲ್ಲಿ ಚಾನ್ಸ್ ಸಿಗದೇ ಇರಬಹುದು. ಹೀಗಾಗಿ BCCI ಟೀಮ್ನಿಂದ ತೆಗೆಯೋ ಮುನ್ನ ಗೌರವಯುತವಾಗಿ ಆಟಗಾರರೇ ವಿದಾಯವನ್ನು ಹೇಳಬಹುದು. ಸದ್ಯದ ಪರಿಸ್ಥಿತಿಯಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಫಾರ್ಮ್ ಅನ್ನು ಕಳ್ಕೊಂಡಿದ್ದಾರೆ. ಹೀಗಾಗಿ ಟೀಕೆಗಳು ಕೂಡ ಜಾಸ್ತಿ ಆಗ್ತಾ ಇವೆ. ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿ ಅಂತ ಟ್ರೋಲ್ ಮಾಡ್ತಿದ್ದಾರೆ ಅಭಿಮಾನಿಗಳು. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ 2025ರಲ್ಲಿ ಭಾರತ ಕ್ರಿಕೆಟ್ ತಂಡದಲ್ಲಿ ಶಾಕಿಂಗ್ ಡೆವಲಪ್ಮೆಂಟ್ಸ್ ಆಗೋದಂತೂ ಪಕ್ಕ.
2025ರಲ್ಲಿ ಆನ್ ಫೀಲ್ಡ್ ಅಥವಾ ಆಫ್ ಫೀಲ್ಡ್ನಲ್ಲಿ ಹಲವು ಕ್ರಿಕೆಟಿಗರು ತಮ್ಮ ಕ್ರಿಕೆಟ್ ಕರಿಯರ್ ಅನ್ನು ಮುಗಿಸಲಿದ್ದಾರೆ. ಸೊ ನಿಮ್ಮ ಪ್ರಕಾರ ಯಾರು ನಿವೃತ್ತಿ ಆದರೆ ಬೆಸ್ಟ್? ಯಾವ ಆಟಗಾರರಿಗೆ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಅನ್ನು ನೀಡಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.